ಅದು ಓ ರಿಯಾಕ್ಷನ್ ನೋಡಿ ಗೈಸ್, ರಿಯಾಕ್ಷನ್. ಹಲೋ ಗೈಸ್, ವೆಲ್ಕಮ್ ಟು ದಿನೇಶ್ ಪರ್ಸ್ಪೆಕ್ಟಿವ್. ಇವತ್ತು ನಾವೆಲ್ಲಿ ಬಂದಿದ್ದೀವಿ ಅಂತ ಹೇಳಿದ್ರೆ ಒಂದು ಮೈನ್ ರೋಡಲ್ಲಿ ಲೊಕೇಟ್ ಆಗಿರೋ ಸ್ಪಾಟು, ಹಂಗೆ 10 ರೂಪಾಯಿ ಇಡ್ಲಿ ಸ್ಪಾಟ್ ಅಂತ ಅಂದ್ಬಿಟ್ಟು ಸಿಕ್ಕಾಬಿಡೆ ಜನ ನೋಡೋಕೆ ವೆಯ್ಟ್ ಮಾಡಿ ಇವರ ಇಡ್ಲಿನ ಸಾಫ್ಟಾಗಿ ತಿಂದ್ಬಿಟ್ಟು ಹೋಗ್ತಾ ಇದ್ದಾರೆ. ಲೊಕೇಶನ್ ಬಗ್ಗೆ ಹೇಳಬೇಕು ಅಂತಂದರೆ ನಂಜಪ್ಪ ಟಿಫನ್ಸು, ಸುಂಕದಕಟ್ಟೆ, ಮಾಗಡಿ ಮೈನ್ ರೋಡು, ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿ ಟೆಂಪಲ್ ಎದುರುಗಡೆನೇ ಲೊಕೇಟ್ ಆಗಿದೆ. ಸಂಜೆ ಹೊತ್ತಂತೂ ಸಿಕ್ಕಾಬಿಡೆ ಕ್ರೌಡ್ ಇದ್ದಾರೆ ಗೈಸ್. ಒಳಗೋಗ್ಬಿಟ್ಟು ಟ್ರೈ ಮಾಡೋಣ ಬೇರೆ ಏನೆಲ್ಲ ಐಟಮ್ಸ್ ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಎಲ್ಲ ಡೀಟೇಲ್ಸು ಡಿಸ್ಕ್ರಿಪ್ಷನ್ ಇರುತ್ತೆ, ನೀವು ಜಸ್ಟ್ ಲೊಕೇಶನ್ ಲಿಂಕ್ ಪ್ರೆಸ್ ಮಾಡಿದ್ರೆ ಕರ್ಕೊಬಂದ್ಬಿಡುತ್ತೆ. ಬನ್ನಿ, ಲೆಟ್ಸ್ ಗೋ. ನಿಮ್ಮನ್ನ ಸುಮಾರು ಒಂದು 10 ವರ್ಷದಿಂದ, ಒಂದು 5-6 ವರ್ಷದಿಂದ ನೋಡ್ತೇನೆ. ಓಕೆ, ನಿಮ್ಮ ಸಪೋರ್ಟಿಂದನೇ ನಾವೆಲ್ಲ ಇಲ್ಲಿ ಬೆಳಿತಿರೋದು. ಥ್ಯಾಂಕ್ ಯು ಸೋ ಮಚ್ ಸರ್. ಸೂಪರು. ಇಡ್ಲಿ ತಗೊಂಡಿದ್ದೀವಿ, ವಡೆ ತಗೊಂಡಿದ್ದೀವಿ. ಇವ್ರ ತಾಯಿ ಅಲ್ಲ, ನಮ್ಮ ತಾಯಿ ಥರ. ಓಕೆ, ಯಾಕೆ ಅಂದರೆ 10 ರೂಪಾಯಿಗೆ ದುಡ್ಡು ಕೊಡ್ತಾವ್ರಲ್ಲ, ನಾವು ಹುಡಿಕೊಂಡು ಬಂದಿದ್ದೀವಿ ನಾವು. ಓ ಸೂಪರ್. ಹೇಗಿದೆ ಪಾಪ, ಟೇಸ್ಟ್ ಹೇಗಿದೆ? ಚೆನ್ನಾಗಾಯ್ತು. ಮೇಡಮ್ ನೀವು ಹೇಳಿ, ಟೇಸ್ಟ್ ಹೇಗಿದೆ? ಚೆನ್ನಾಗಿತ್ತು. ಓಕೆ, ನೀವು ಯಾವಾಗ ವಾರಕ್ಕೆ ಎಷ್ಟು ಸತಿ ಬರ್ತೀರಾ? ವಾರಕ್ಕೆ ಬರ್ತಾನೆ ಇರ್ತೀವಿ ನಾವು ಇಲ್ಲಿ. ಸರ್ ನಮಸ್ತೆ, ನಿಮ್ಮ ಹೆಸರು? ಮಲೇಶ್ ಅಂದ್ಬಿಟ್ಟು. ಯಾವಾಗ ಶುರುವಾಗಿದ್ದು? ಒಂದು 3.5 ವರ್ಷ ಆಗಿದೆ ಇಲ್ಲಿ ಮಾಡಿ. ಓಕೆ, ಇದಕ್ಕೆ ಮುಂಚೆ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿದ್ದು. ಓಕೆ, ತುಂಬ ಜನ ಕ್ರೌಡ್ ಬರ್ತಾ ಇದ್ದಾರಲ್ಲ, ಏನು ನಿಮ್ಮ ಸೀಕ್ರೆಟ್? ಸೀಕ್ರೆಟ್ ಏನಿಲ್ಲಪ್ಪ. ಪ್ರೈಸು ಇಡ್ಲಿ 10 ರೂಪಾಯಿ, ವಡೆ 10 ರೂಪಾಯಿ, ರೈಸ್ ಬಾತ್ 40 ರೂಪಾಯಿ. ಓಕೆ, ಆಫ್ ಆದರೆ 25. ಓಕೆ. ಹೆಂಗೆ, ಯಾರು ತಯಾರು ಮಾಡಿದ್ದಲ್ಲ? ನಾವೇನೆ. ನೀವೇನ ತಯಾರು ನಾವು ಮಾಡೋದು? ನಮ್ಮ ಮನೆಯವರು. ನೀವು ನಿಮ್ಮ ಮನೆಯವರು. ಓಕೆ. ಹೇಗೆ ನಡೀತಿದೆ? ಪರವಾಗಿಲ್ವಾ? ಪರವಾಗಿಲ್ಲ. ಏನಕ್ಕ ನಿಮ್ಮಲ್ಲಿ ಫೇಮಸ್? ಇಡ್ಲಿ, ವಡೆ, ರೈಸ್ ಬಾತು, ಚಿತ್ರಾನ್ನ. ಓಕೆ, ಎಷ್ಟು ರೂಪಾಯಿ ಇಡ್ಲಿ, ಎಷ್ಟು ರೂಪಾಯಿ ವಡೆ? 10 ರೂಪಾಯಿ ಇಡ್ಲಿ, 10 ರೂಪಾಯಿ ವಡೆ, ರೈಸು 40, ಓಕೆ. ಚಿತ್ರಾನ್ನ 40, ಹಾಫ್ 25. ಓಕೆ. ಪಾರ್ಸಲ್ ಆದರೆ 30. ಓಕೆ. ಎಷ್ಟು ಸಾವಿರ ಇಡ್ಲಿ ಹೋಗುತ್ತೆ, ಎಷ್ಟು ಸಾವಿರ ವಡೆ ಹೋಗುತ್ತೆ? 2,000 ಇಡ್ಲಿ, 2,000 ವಡೆ. ಓಕೆ, ನಿಮ್ಮ ಹೋಟ್ಲ್ ಹೆಸರು, ಅಡ್ರೆಸ್? ನಂಜಪ್ಪ ಟಿಫನ್, ಸುಂಕದಕಟ್ಟೆ, ಮಾಗಡಿ ಮೇನ್ ರೋಡ್. ಬಿಸಿ ಇಡ್ಲಿ ಅದು 10 ರೂಪಾಯಿ ಕೊಡ್ತಾ ಇದ್ದಾರೆ, ಅದು 5 ರೂಪಾಯಿಗೆ ವಡೆ ಅಂತಲೇ ಹೇಳಬೇಕು. ಎಷ್ಟು ಬಿಸಿ ಅಂದರೆ ಕೈಯಲ್ಲಿ ಹಿಡಿಯೋಕ್ಕಾಗಲ್ಲ. ಸಾಫ್ಟೆಸ್ಟ್ ತಟ್ಟೆ ಇಡ್ಲಿ ಅಂತಲೇ ಹೇಳಬೇಕು. ಬ್ರೀತಬಲ್ ಇಡ್ಲಿ ನೋಡಿ, ಆ ಹೊಗೆ ಆಚೆ ಹೋಗ್ತಿರೋದು ಗೊತ್ತಾಗುತ್ತೆ. ಬಿಸಿ ಇಡ್ಲಿ, ಆಹಾ. ಗಟ್ಟಿ ಚಟ್ನಿ ಇದೆಯಲ್ಲ, ಗಟ್ಟಿ ಚಟ್ನಿ ಕೇಳಿ ಹಾಕ್ಸ್ಕೊಳ್ಳಿ. ಗಟ್ಟಿ ಚಟ್ನಿ ತೊಗೊಂಡು ವಾ, ಏನು ಮೆತ್ತಿಗಿದೆ. ಒಂದು ಬೈಟ್ ಹೋಗೋಣ. ವಾ ಪಕ್ಕ ಸೀರಿಯಸ್ಲಿ ಒಂದು ಚಿಕ್ಕ ಅಂಗಡಿ, ಬಟ್ ಟೇಸ್ಟ್ ಒಂದು ದೊಡ್ಡ ಲೆವೆಲ್ ಆಗಿದೆ ಅಂತ ಹೇಳಬೇಕು. ಅದು ಸಾಫ್ಟೆಸ್ಟ್ ತಟ್ಟೆ ಇಡ್ಲಿ, ಗಟ್ಟಿ ಚಟ್ನಿ, ಒಳ್ಳೆ ಕಾಂಬಿನೇಷನ್ನು. ಸೊ ನೋಡಿ, ಇಷ್ಟೇ ಇಡ್ಲಿ ಹೊಗೆ ಹೋಗ್ತಿರೋದು. ಅಪ್ಪ ಅಷ್ಟೇ, ಅಮ್ಮ ಬಿದ್ದೇ ಹೋಗ್ತಿತ್ತು ಇಡ್ಲಿ. ಸೊ ನಾರ್ಮಲ್ ಚಟ್ನಿ ತೊಗೊಂಡು, ಅದೇ ಇದು ನಾರ್ಮಲ್ ಚಟ್ನಿ. ಸೂಪರಾಗಿದೆ. 10 ರೂಪಾಯಿ ವಡೆ, ಏನೇ ತೊಗೊಂಡ್ರು 10 ರೂಪಾಯಿ ಇಡ್ಲಿ, 10 ರೂಪಾಯಿ ವಡೆ. ನೋಡಿ ರೌಂಡ್ ಶೇಪು, ಕ್ರಿಸ್ಪಿ ತಗೊಂಡು ಗಟ್ಟಿ ಚಟ್ನಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಬೈಟು. ಸೂಪರ್. ಖಂಡಿತ ಮಸ್ಟ್ ಟ್ರೈ ಅಂತಲೇ ಹೇಳಬೇಕು. ಇಡ್ಲಿಗೆ ಫೇಮಸ್ಸು. ಸೊ ಇಲ್ಲಿ ನೋಡಿ, ತಟ್ಟೆ ಇಡ್ಲಿ 10 ರೂಪಾಯಿ. ಅದಕ್ಕೆ ಸಿಕ್ಕಾಪಟ್ಟೆ ಕ್ರೌಡು, ಫ್ಯಾಮಿಲಿ ಆಡಿಯನ್ಸು ಬರ್ತಾ ಇರ್ತಾರೆ. ಸೊ ಇವಾಗ ರೈಸ್ ಐಟಮ್ಸ್ನ ನಾವು ಟ್ರೈ ಮಾಡಬೇಕಲ್ಲ, ಅದಕ್ಕೋಸ್ಕರ ನಮ್ಮ ಬ್ರದರ್ ಇದ್ದಾರೆ. ಬಾಸ್, ಏನು ತೊಗೊಂಡಿದ್ದೀರಾ? ಬಾಸ್, ನಾನು ಚಿತ್ರಾನ್ನ ತೊಗೊಂಡಿದ್ದೀನಿ. ನಾನು ಇಲ್ಲಿ ರೆಗ್ಯುಲರ್ ಆಗಿ ಬರ್ತೀನಿ. ಹೌದಾ? ನಿಜ ಹೇಳ್ಬೇಕಂದ್ರೆ ನಂಗೆ ಇದು ತುಂಬಾ ಇಷ್ಟವಾದ ಜಾಗ. ಓಕೆ. ತುಂಬಾ ಚಿಕ್ಕದಿದ್ರು ಕೂಡ ಟೇಸ್ಟ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ. ಇಡ್ಲಿ ಚಟ್ನಿ ಟಾಪ್ ಲೆವೆಲ್ ಇರುತ್ತೆ. ಚಿತ್ರಾನ್ನ, ರೈಸ್ ಬಾತು, ಓಕೆ. ಎಸ್ಪೆಷಲಿ ಇಡ್ಲಿ ವಡೆ ಟಾಪ್ ನಾಚ್. ಸೂಪರ್. ಬಿಸಿ ಇಡ್ಲಿ, ಓಕೆ. ಆ ಚಟ್ನಿ ಸ್ಪೈಸಿ ಆಗಿರುತ್ತೆ. Okay. ಗಟ್ಟಿ ಚಟ್ನಿ ತಿಂತ ಇದ್ರೆ ಆ ಬೇರೆ ಲೆವೆಲೇ ಬಿಡಿ. ಹೌದಾ? ಓಹೋ, ಹೆಂಗಿದೆ ನೋಡಿ ಅದು ರೈಸ್ ಎಲ್ಲ, ಹೆಂಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ. ನಿಮಗೆ ಇದು ನಿಮಗೆ ಚಿತ್ರಾನ್ನ ಇದೆಯಲ್ಲ, ತುಂಬಾ ಮೈಲ್ಡ್ ಆಗಿರುತ್ತೆ. ಇವ್ರು Okay. ಅರ್ಶನ ಹಾಕಲ್ಲ, ಹೌದಾ? ತುಂಬಾ ಮೈಲ್ಡ್ ಇರುತ್ತೆ. ಒಂದ್ ಸ್ವಲ್ಪ ಎರಡಿಕಾಯಿ ಚಿತ್ರಾನ್ನ ಫ್ಲೇವರ್ ತರ ಇರುತ್ತೆ. ಓಕೆ. ಓಕೆ, ವಡೆನೂ ಅಷ್ಟೇ, ತುಂಬಾ ಸಾಫ್ಟ್ ಒಳಗಡೆ. ಈ ಚಟ್ನಿ ಫೇಮಸ್ ಅನ್ಸುತ್ತಲ್ಲ, ಚಟ್ನಿ ಮಾತ್ರ ಅಲ್ಟಿಮೇಟ್. ಹಾಂ. ಚಟ್ನಿ ಮಾತ್ರ ಗಟ್ಟಿ ಚಟ್ನಿ, ತೆಳು ಚಟ್ನಿ ಎರಡು ಇರುತ್ತೆ. ನಾವು ಎಷ್ಟು ಬೇಕಾದ್ರೂ ಅಲ್ಲಿ ಇಟ್ಬಿಡ್ತಾರೆ, ಹಾಕೋಬಹುದು. ಓಕೆ. ಗಟ್ಟಿ ಚಟ್ನಿ ಜೊತೆ ತಿಳಿ ಚಟ್ನಿ ಹಾಕೊಂಡು ಇಡ್ಲಿ ಜೊತೆ ತಿಂತಾ ಇದ್ರೆ ಬೇರೆ ಲೆವೆಲ್. ಸೂಪರ್ ಬಾಸ್. ಸ್ವಲ್ಪ ಎಸ್ಪೆಷಲಿ ಇದು ಕೆಂಪು ಚಟ್ನಿ, ಖಾರ ಒಂಥರ ಸ್ಪೈಸಿ, ಮೈಲ್ಡ್ ಇರುತ್ತೆ. ತಿಳಿ ಚಟ್ನಿ, ಗಟ್ಟಿ ಚಟ್ನಿ ಸ್ವಲ್ಪ ಸ್ಪೈಸಿ ಜಾಸ್ತಿ. ಹೌದು, ಸ್ಪೈಸಿ ಗೊತ್ತಾಗ್ತಿದೆ. ಸೊ ಚಿತ್ರಾನ್ನ ಮೈಲ್ಡ್ ಟೇಸ್ಟು, ಅಲ್ಟಿಮೇಟ್ ಹೋಮ್ಲಿ ಫೀಲ್ ಇರುತ್ತೆ. ಓಕೆ. ಸೊ ತಿಂದರೆ ನಮಗೇನು ಟ್ರಿಗರಿಂಗ್ ಆಗೋದು,
ಆ ಥರ ಅಸಿಡಿಕ್ ಆಗತ್ತೆ ಆ ಥರ ಏನಾಗಲ್ಲ, ಚೆನ್ನಾಗಿದೆ. ಸೂಪರ್. ನೆಕ್ಸ್ಟ್ ಐಟಮ್ ತೊಗೊಳ್ಳೋಣ. ನೆಕ್ಸ್ಟ್ ಐಟಮ್ ಯಾವ್ದು ತೊಗೊಳ್ಳೋಣ? ರೈಸ್ ಬಾತ್ ಹೋಗೋಣ. ರೈಸ್ ಬಾತ್ ಹೋಗೋಣ. ಈ ಸೆಕ್ಷನ್ ಹೋಗ್ರೆ ಈಗ ಬ್ರೆಡ್ ಪಲಾವ್ ಅಂತ ತೊಗೊಂಡಿದ್ವಿ. ಸೊ ನೋಡಿ, ಬ್ರೆಡ್ ಗಿಡ್ ಎಲ್ಲ ಹಾಕಿ ಸಕ್ಕದಾಗಿ ಮಾಡಿದ್ದಾರೆ. ಹಾ ಜೊತೆಗೆ ಇಟ್ಟು ಈ ಚಟ್ನಿನೇ ಮೇಯ್ನ್ ಫೇಮಸ್ಸು. ಈ ಚಟ್ನಿನೂ ಇಟ್ಟು ಇಟ್ಟು ಒಂದು ಬೈಟು. ಸೂಪರ್ ಗೈಸ್, ಸೀರಿಯಸ್ಲಿ ಆ ಬ್ರೆಡ್ ಕ್ರಮ್ಸ್ ಅಂತ ಹೇಳ್ತಾರೆ ಒಂಥರ ಮೆತ್ತಗಾಗಿದೆ, ತಳ್ಳುವಾಗಿ ಸಕ್ಕದಾಗಿದೆ. ಬಟ್ ಆದರೂ ನಮ್ಮ ಫ್ರೆಂಡು ಹೇಮಂತ್ ಬ್ರೋ ಬನ್ನಿ, ನೀವು ಎಕ್ಸ್ಪರ್ಟು, ಅದಕ್ಕೋಸ್ಕರ ಇವತ್ತು ಎಕ್ಸ್ಪರ್ಟ್ನ ಕರ್ಕೊಂಡ್ಬಂದಿದ್ದೀವಿ. ನೀವು ಸ್ವಲ್ಪ ಟೇಸ್ಟ್ ಮಾಡಿ ಹೇಳಿ. ಶೋರ್ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಚಟ್ನಿ ಅಂತೂ ನೆಕ್ಸ್ಟ್ ಲೆವೆಲ್ಲು. ನೋಡಿ, ಆ ಫೀಲಲ್ಲೇ ಗೊತ್ತಾಗ್ಬಿಡುತ್ತೆ ಹೇಗಿರುತ್ತೆ ಟೇಸ್ಟು ಅಂತ ಹೇಳಿ. ಬಿಕಾಸ್ ಆ ಫೀಲು ಅದನ್ನ ಆಟೋಮೆಟಿಕ್ ಬಂದ್ಬಿಡುತ್ತೆ. ರೈಸ್ ಹೇಗಿದೆ? ಇನ್ನೊಂದು ಬೈಟ್ ತಿನ್ಬೋದಲ್ವಾ? ರೈಸ್ ಪಲಾವ್ ಇಲ್ಲಿ ಬಂದು ಟೇಸ್ಟ್ ಮಾಡಿ. ನಮ್ಮ ಫ್ರೆಂಡ್ಸೇ. ಫೀಡ್ಬ್ಯಾಕ್ ಒಂದೇ ಬೈಟ್ ಟ್ರೈ ಮಾಡಿ ಬಾಸ್. ನೋಡಿ ಗೈಸ್, ಕಸ್ಟಮರ್ ಬಂದಿದ್ದಾರೆ. ಕಸ್ಟಮರು ನಮ್ಮ ಪ್ಲೇಟಲ್ಲೇ ತಿಂತವ್ರೆ ಅಂದರೆ ನೋಡಿ, ಅಷ್ಟು ನಮ್ಮ ದಿನೇಶ್ ಬ್ರೋ ಹಾಂ ಫೀಡ್ಬ್ಯಾಕ್ ಹೇಳೋಣ ಅಂದ್ರೆ ಆ ಟೇಸ್ಟ್ ಮಾತಾಡಕ್ ಬಿಡ್ತಲ್ಲ, ಇನ್ನೊಂದು ಬೈಟ್ ಬೇಕು ಅಂತ ಐತೆ. ವಾಟೆ ರಿವ್ಯೂ, ನಾ ಈ ಥರ ರಿವ್ಯೂ ಯಾವಾಗೂ ಕೇಳಲಿಲ್ಲ. ಸೀರಿಯಸ್ಲಿ ಹಾಂ ಸೀರಿಯಸ್ಲಿ ಒಂದು ಹಾಫ್ ತೊಗೊಂಡ್ರೆ ಬೇಗ ಹಾಫ್ ಖಾಲಿ ಆಗ್ಬಿಡುತ್ತೆ. ಈ ಥರ ಇಬ್ಬರು ಇರಬೇಕು. ಸೂಪರ್ ಫ್ಲೇವರ್ಫುಲ್ ಆಗಿದೆ. ಬ್ರೆಡ್ ಪಲಾವು ಹಾಂ ತುಂಬ ಮೈಲ್ಡ್ ಆಗಿ, ಸ್ಪೈಸಿನೂ ಇಲ್ಲ, ಹಾಂ ಟೇಸ್ಟ್ ವೈಸು ಎಲ್ಲ ಬ್ಯಾಲೆನ್ಸಿಂಗ್ ಆಗಿದೆ. ಓಕೆ, ಸಾಲ್ಟ್ ಇರ್ಬೋದು, ಸ್ಪೈಸಿ ಇರ್ಬೋದು. ಹೌದು ಆಯಿಲ್ ಅಷ್ಟೇ, ತುಂಬ ಆಯಿಲ್ ಅನ್ಸಲ್ಲ. ಹೌದು ಎಸ್ಪೆಷಲಿ ಬಟಾಣಿ ಹಾಂ ತುಂಬ ಚೆನ್ನಾಗಿದೆ. ಹಾಕೊಂಡು ತಿಂತಾ ಇದ್ರೆ ಪಕ್ಕ ಬರಲೇಬೇಕಲ್ವಾ? ಯಾರೇ ಇದ್ರು ನೈಟ್ ಹೊತ್ತು ಎಷ್ಟೋ ಜನ ಈ ಥರ ಮಾಡಿ ಸುಂಗದ ಕಡೆ ಐವತ್ತು ಕಡೆ ಬರ್ತಾ ಇರ್ತೀರಾ, ಮುಗಿಸ್ಕೊಂಡು ನೈಸ್ ರೋಡ್ ಮುಗಿಸ್ಕೊಂಡು ಬರ್ತಿರ್ತೀರಾ. ಡೆಫಿನೆಟ್ಲಿ ಮಸ್ಟ್ ಟ್ರೈ. ಆ ಬ್ರೆಡ್ ಸ್ವೀಟ್ ಟೇಸ್ಟು ಕ್ರಿಸ್ಪಿ ಇದೆ, ಸ್ಮೂತ್ ಇದೆ. ಖಂಡಿತ ಆ ಸ್ವೀಟ್ ಟೇಸ್ಟು, ಈ ಕಡೆ ಪಲಾವು, ಈ ಕಡೆ ಚಟ್ನಿ, ಮೂರು ಬ್ಯಾಲೆನ್ಸ್ ಅಲ್ಟಿ ಆಗಿದೆ. ಈ ವಿಡಿಯೋ ಇಷ್ಟ ಲೈಕ್ ಮಾಡಿಬಿಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ. ಈ ಥರ ಫ್ರೆಂಡ್ಸ್ ಜೊತೆ ಬಂದು ಊಟ ಮಾಡಿ ಸೂಪರಾಗಿ ಇಷ್ಟಪಡ್ತೀರಾ. ನೀವೇನಾಗಿ ಇಷ್ಟಪಡ್ತೀರಾ? ಡೂ ವಾಟ್ ಯು ಲವ್. ಅದರಿಂದ ಸೂಪರ್, ಅದೇ ಥರ ಡೂ ವಾಟ್ ಯು ಲವ್. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಇನ್ನೊಂದು ವಿಡಿಯೋ ಸಿಗೋಣ. ಬಾಯ್. ಲಾಸ್ಟಲ್ಲಿ ಒಂದೊಂದು ಬೈಟಲ್ಲಿ ಮುಗಿಸಿ ಬರೋ. ನೀವು ಇವಾಗ ಒಂದು ಬೈಟ್ ಹೋಗ್ತೀರಾ, ಅದು ರಿಯಾಕ್ಷನ್ ನೋಡಿ ಗೈಸ್, ರಿಯಾಕ್ಷನ್ನೇ ಮೇನ್ ಮ್ಯಾಟ್ರ್ ಇಲ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಸೋ ಮಚ್. ವಿ ಆರ್ ಆಲ್ವೇಸ್ ಕನೆಕ್ಟೆಡ್ ಟು ಯು.